ಕರ್ನಾಟಕ ಮಾಧ್ಯಮ ಇತಿಹಾಸದಲ್ಲೇ ಗ್ಯಾರಂಟಿ ನ್ಯೂಸ್ ಮತ್ತು ಆ್ಯಡ್6 ವತಿಯಿಂದ ಇವತ್ತು ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಯಶಸ್ವಿಯಾಗಿ ಒಂದಷ್ಟು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿರ್ತಕ್ಕಂಥದ್ದು. ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಸಹ ನಾಳೆ ಒಂದು ರಾಜ್ಯ ಮಟ್ಟದ ಒಂದು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಲ್ಲಿ ಗೇಟ್ ಬಳಿ ಇರ್ತಕ್ಕಂಥ ಒಂದು ಯೂನಿವರ್ಸಲ್ ಪಬ್ಲಿಕ್ ಶಾಲೆ ಅಂತಕ್ಕಂಥ ಒಂದು ಖಾಸಗಿ ಶಾಲೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇವತ್ತು 300ಕ್ಕೂ ಹೆಚ್ಚು ಒಂದು ಬಾಕ್ಸ್ಗಳನ್ನು ಹಾಕಿ ಇವತ್ತು ಮಹಿಳೆಯರು ಈ ಒಂದು ಬಾಕ್ಸ್ಗಳಲ್ಲಿ ರಂಗೋಲಿ ಹಾಕೋದಕ್ಕೆ, ತಮ್ಮ ಚಿತ್ತಾರವನ್ನು ಬಿಡಿಸೋದಕ್ಕೆ ಇವತ್ತು ಎಲ್ಲ ಸಿದ್ಧತೆಗಳನ್ನು ಸಹ ಇವತ್ತು ಮಾಡಿಕೊಳ್ಳಲಾಗಿದೆ. ಇವತ್ತು ಏನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ BN ರವಿಕುಮಾರ್ ಅವರು ಮತ್ತು ಈ ಒಂದು ಅಸಲ್ ಪಬ್ಲಿಕ್ ಶಾಲೆ ವತಿಯಿಂದ ಇವರು ಸಹ ಸಹಕಾರ ಕೊಟ್ಟಿರೋದ್ರಿಂದ ಇದೆಲ್ಲ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಇವತ್ತು ಏನು 300ಕ್ಕೂ ಹೆಚ್ಚು ಬಾಕ್ಸ್ಗಳನ್ನು ಹಾಕೋದಕ್ಕಾಗಿರ್ಬೋದು, ಮತ್ತು ಇಲ್ಲಿನ ಸ್ವಚ್ಛತೆ ಆಗಿರ್ಬೋದು, ಇಲ್ಲಿನ ಶುದ್ಧೀಕರಣ ಆಗಿರ್ಬೋದು, ಎಲ್ಲವನ್ನೂ ಸಹ ಈ ಶಾಲೆಯ ಆಡಳಿತ ಮಂಡಳಿಯವರು ನಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಗ್ಯಾರಂಟಿ ನ್ಯೂಸ್ ವತಿಯಿಂದ ನಾಳೆ ನಡೀತಕ್ಕಂಥ ಬೆಳಗ್ಗೆ 8 ಗಂಟೆಗೆ ಕಾರ್ಯಕ್ರಮ ಏನು ಪ್ರಾರಂಭ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಈಗಾಗಲೇ 150ಕ್ಕೂ ಹೆಚ್ಚಿನ ಮಹಿಳೆಯರು ನೋಂದಾಯಿಸ್ಕೊಂಡಿದ್ದಾರೆ. ಇನ್ನೂ ಅದಕ್ಕೂ ಹೆಚ್ಚಿನ ಜನ ನೋಂದಾಯಿಸ್ಕೊಳ್ಳದೆ ಇರ್ತಕ್ಕಂಥ ಜನರು ಕೂಡ ಇಲ್ಲಿಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಸುಮಾರು ಒಂದು 400ಕ್ಕೂ ಹೆಚ್ಚು ಜನ ಮಹಿಳೆಯರು ಬಂದು ಇಲ್ಲಿ ತಮ್ಮ ರಂಗೋಲಿಯನ್ನು ಬಿಡಿಸ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ನಾಳೆ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗಿ ಒಂದು ಸಮಯವನ್ನು ನಿಗದಿ ಮಾಡ್ತೀವಿ. ಆ ಸಮಯದ ನಿಗದಿತ ಅವಧಿಯಲ್ಲೇ ತಮ್ಮ ರಂಗೋಲಿಯನ್ನು ಬಿಡಿಸಿ ಇಲ್ಲಿ ಪ್ರಥಮ ಸ್ಥಾನವನ್ನು ಗೆದ್ದುಕೊಳ್ಬೋದು. ಪ್ರಥಮ ಸ್ಥಾನವಾಗಿ ಇಲ್ಲಿ ಏನು ಮೊದಲನೇ ಬಹುಮಾನವಾಗಿ LED TVಯನ್ನು ನಾವು ಪ್ರಥಮ ಬಹುಮಾನವಾಗಿ ಇಟ್ಟಿದ್ದೀವಿ, ಮತ್ತು ಎರಡನೇ ಬಹುಮಾನವಾಗಿ ಫ್ರಿಡ್ಜನ್ನು ಇಟ್ಟಿದ್ದೀವಿ, ಮೂರನೇ ಬಹುಮಾನವಾಗಿ ಒಂದು ಗ್ರೈಂಡರನ್ನು ಇಟ್ಟಿರ್ತಕ್ಕಂಥದ್ದು. ಆದರೆ ಏನು ಈ ಒಂದು ಸ್ಪರ್ಧೆಯಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಪ್ರಥಮ ಮತ್ತು ದ್ವಿತೀಯ ಮತ್ತು ಯಾರು ಈ ಸ್ಥಾನಗಳನ್ನು ಗೆದ್ಕೊಳ್ತಾರೆ, ಈ ಸ್ಥಾನಗಳಲ್ಲಿ ಗೆದ್ದಿರ್ತಕ್ಕಂಥ ಮಹಿಳೆಯರಲ್ಲಿ ಪ್ರಥಮ ಸ್ಥಾನ ಯಾರು ಗೆಲ್ತಾರೆ ಅವರನ್ನು ನಾವು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅಲ್ಲಿ ಭಾಗವಹಿಸಿ ಏನಾದರೂ ಅಲ್ಲಿ ಕೂಡ ಈ ಒಂದು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಅಲ್ಲಿ ಪ್ರಥಮ ಸ್ಥಾನ ಗೆದ್ದಾಗ ಅವರಿಗೆ 5 ಲಕ್ಷ ಕ್ಯಾಶ್ ಪ್ರೈಸನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಸಹ ಗ್ಯಾರಂಟಿ ನ್ಯೂಸ್ ಮಾಡಿಕೊಡ್ತಾ ಇದೆ. ಇಲ್ಲಿನ ಈ ಒಂದು ಶಿಡ್ಲಘಟ್ಟದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಶಾಸಕ BN ರವಿಕುಮಾರ್ ಅವರು ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ. ಸಾಕಷ್ಟು ಜನ ಮಹಿಳೆಯರು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನಷ್ಟು ಜನ ಮಹಿಳೆಯರು ನಾಳೆ ಬೆಳಗ್ಗೆ ಒಳಗಾಗಿ ನೋಂದಣಿ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ರಂಗೋಲಿಯನ್ನು ಬಿಡಿಸೋದ್ರ ಮುಖಾಂತರ ಯಶಸ್ವಿ ಮಾಡಿಕೊಳ್ಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.